ಒಂದು ಕ್ಷಣದಲ್ಲಿ ಶತ್ರುವಿನ ನೆಲ, ಸಮುದ್ರ, ಆಕಾಶ ಎಲ್ಲವನ್ನೂ ನಾಶ ಮಾಡೋ ಶಕ್ತಿ ಯಾವುದಕ್ಕೆ ಇದೆ ಗೊತ್ತಾ? ಅದೇ ಬ್ರಹ್ಮೋಸ್ ಮಿಸೈಲ್. ಈ ಮಿಸೈಲ್ನ ಶಕ್ತಿ ಎಂತದ್ದು ಅಂದ್ರೆ ಶಬ್ದ ಕೇಳೋಕ್ಕೂ ಮುಂಚೆ ನಾಶ ಆಗಿರುತ್ತೆ. ರೆಡಾರ್ ಹಿಡಿಯೋಕೆ ಆಗಲ್ಲ, ಡಿಫೆನ್ಸ್ ತಪ್ಪಿಸ್ಕೊಳ್ಳುತ್ತೆ. ಒಮ್ಮೆ ಲಾಂಚ್ ಮಾಡಿದ್ರೆ ಸಾಕು, ಆ ಮಿಸೈಲ್ ಯಾರೂ ನಿಲ್ಲಿಸೋಕ್ಕಾಗಲ್ಲ. ಇದೇ ಬ್ರಹ್ಮೋಸ್, ಶತ್ರುಗಳ ಮರಣ ಎಚ್ಚರಿಕೆ. ಇದು ಕೇವಲ ಕ್ಷಿಪಣಿಯಲ್ಲ, ಭಾರತದ ಶಕ್ತಿಯ ಸಂಕೇತ. ಬ್ರಹ್ಮೋಸ್ ಅನ್ನೋದು ಭಾರತ ಮತ್ತು ರಷ್ಯಾ ಸೇರಿ ಅಭಿವೃದ್ಧಿಪಡಿಸಿರುವ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಈ ಕ್ಷಿಪಣಿಯ ಹೆಸರನ್ನು ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕೋ ನದಿಯಿಂದ ತೆಗೆದುಕೊಳ್ಳಲಾಗಿದೆ. ಈ ಮಿಸೈಲ್ ಅನ್ನು ಭೂಮಿಯಿಂದ, ಸಮುದ್ರದಿಂದ, ಆಕಾಶದಿಂದ ಕೂಡ ಲಾಂಚ್ ಮಾಡಬಹುದಾಗಿದೆ. ಇದರ ಸ್ಪೀಡ್ ಅಪ್ರಾಕ್ಸಿಮೇಟ್ಲಿ ಶಬ್ದದ ವೇಗಕ್ಕಿಂತ 3 ಪಟ್ಟು ಹೆಚ್ಚು. ಅಂದ್ರೆ ನೀವೇ ಆಲೋಚಿಸಿಕೊಳ್ಳಿ ಯಾವ ರೇಂಜ್ಗೆ ಯಾವ ಸ್ಪೀಡಲ್ಲಿ ಹೋಗ್ತಿದೆ ಅಂತ. ಇದನ್ನು ಯಾವ ಡಿಫೆನ್ಸ್ ಸಿಸ್ಟಮ್ ಕೂಡ ಹಿಡಿಯಲು ಸಾಧ್ಯವಿಲ್ಲ. ಇದು ಸುಮಾರು 300ರಿಂದ 500 ಕಿಲೋಮೀಟರ್ ವರೆಗೂ ಟಾರ್ಗೆಟ್ ನ ರೀಚ್ ಮಾಡುತ್ತೆ. ಇದು 200ರಿಂದ 300 kg ತೂಕವನ್ನು ಹೊತ್ತೊಯ್ದು ಒಂದು ಟಾರ್ಗೆಟ್ ನನ್ನು ಸಂಪೂರ್ಣವಾಗಿ ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ. ಬ್ರಹ್ಮೋಸ್ಗೆ ಹಲವಾರು ರೂಪಗಳಿವೆ. ಲ್ಯಾಂಡ್ ಅಟ್ಯಾಕ್ ಬ್ರಹ್ಮೋಸ್, ಶಿಪ್ ಲಾಂಚ್ಡ್ ಬ್ರಹ್ಮೋಸ್, ಏರ್ ಲಾಂಚ್ಡ್ ಬ್ರಹ್ಮೋಸ್, ಬ್ರಹ್ಮೋಸ್ 2 ಅಂತ. ಬ್ರಹ್ಮೋಸ್ ಡೇಂಜರಸ್ ಆಗಿರೋದಕ್ಕೆ 4 ಪ್ರಮುಖ ಕಾರಣಗಳು. ಅದೇ ತುಂಬಾ ವೇಗ, ತುಂಬಾ ಕಡಿಮೆ ಎತ್ತರದಲ್ಲಿ ಹಾರುವ ಶಕ್ತಿ, ಐಜ್ ಅಕ್ಯುರೆಸಿ ರೇಟು, ಇಂಟರ್ಸೆಪ್ಟ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ಅದಕ್ಕೆ ಶತ್ರು ದೇಶಗಳು ಬ್ರಹ್ಮೋಸ್ ಹೆಸರು ಕೇಳಿದ್ರೆ ಭಯಪಡ್ತವೆ. ಬ್ರಹ್ಮೋಸ್ ಇವತ್ತು ಭಾರತ ಸೇನೆಯ ಬ್ಯಾಕ್ ಬೋನ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಇನ್ನೂ ವಿಶೇಷ ಅಂದ್ರೆ ಭಾರತ ಮೊದಲ ಬಾರಿ ಬ್ರಹ್ಮೋಸ್ ಅನ್ನು ಇತರ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಬ್ರಹ್ಮೋಸ್ ಹೇಳ್ತದೆ ಒಂದೇ ವಿಷಯ, ಭಾರತ ಶಾಂತಿಯ ದೇಶ, ಆದರೆ ಶಾಂತಿ ಕದಡಿದ್ರೆ ಪ್ರತಿಕ್ರಿಯೆ ಬ್ರಹ್ಮೋಸ್ ತರ ಇರುತ್ತೆ.